ಚನ್ನಪಟ್ಟಣ ಜೀವನ್ ಬ್ಯಾಂಕಲ್ಲಿ ಮನೆ ಮೇಲೆ ಸಾಲ ತಗೊಂಡಿದ್ದೆ. ಎಷ್ಟು? 6 ಲಕ್ಷ. 6 ಲಕ್ಷ ಒಂದೇ ಬ್ಯಾಂಕಲ್ಲಿ? ಒಂದೇ ಬ್ಯಾಂಕಲ್ಲಿ 6 ಲಕ್ಷ ಲೋನ್ ತಗೊಂಡಿದ್ದು ಮನೆ ಮೇಲೆ. ಅದನ್ನ 2018ನೇ ಇಸ್ವಿಯಿಂದ ಕಟ್ತಾ ಬಂದಿದ್ದೀನಿ. ಎಷ್ಟು? 10,000? 10,700 ರೂಪಾಯಿ. 150 ಕಂತು? 120 ಕಂತು. 120 ಕಂತು ಕಟ್ತಾ ಬಂದಿದ್ದೀನಿ. ಲಾಸ್ಟ್ 3 ತಿಂಗಳಿಂದ ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ಕಂತು ಕಟ್ಟಿಲ್ಲ ಅಂತ ಹೇಳಿ. 3 ತಿಂಗಳು? 3 ತಿಂಗಳು. 3 ತಿಂಗಳಿಗೆ? ಒಂದು 15 ದಿವಸ ಮುಂಚೆ ಸೀಸ್ ಮಾಡೋದು, 15 ದಿವಸ ಮುಂಚೆ ಬಂದು ನೋಟಿಸ್ ಅಂಟಿಸಿದ್ರು. ಪ್ರೈವೇಟ್ ಬ್ಯಾಂಕ್ ಅಂಟಿಸಿದ್ರು. ನನ್ನ ತಮ್ಮನಿಗೆ ಕಾಲು ಗ್ಯಾಂಗ್ರೀನ್ ಆಗ್ಬಿಟ್ಟಿದೆ ಸರ್. ಗೊತ್ತಾಯ್ತು. ಅದು ಅವ್ರಿಗೆ ಹುಷಾರಿಲ್ಲ, ಹಾಸ್ಪಿಟ್ಲು ಅಂತ. ತಂದೆಗೂ ಹುಷಾರಿಲ್ಲ? ಹೌದು ಸರ್, ಅಸ್ತಮಾ ಪೇಷಂಟ್. ಹಂಗಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಗ್ಯಾಂಗ್ರೀನ್ ಅದು ಇದು ಅಂತ ತೋರಿಸಿ ಕೋರ್ಟಿಂದ ನೋಟಿಸ್ ಬರಲಿಲ್ಲ? ಕೋರ್ಟಿಂದ ನೋಟಿಸ್ ಬರಲಿಲ್ಲ. ಒಂದು ಸೈಡ್ ಆಗಿ ಬ್ಯಾಂಕಿಂದ ಬೀಗ ಹಾಕ್ಬಿಟ್ರು. ಬ್ಯಾಂಕಿಂದ ಬಂದು ಮನೆಯಲ್ಲಿ ಪೊಲೀಸರೆಲ್ಲ ಬಂದಿದ್ರು ಸರ್. ಪೊಲೀಸರು ಲಾಯರ್ ಎಲ್ಲ ಬಂದಿದ್ರು. ಸೀಸ್ ಮಾಡುವಾಗ ಎಲ್ಲ ಬಂದಿದ್ರು ಸರ್. ಒಳಗಡೆ ಎಲ್ಲ ಬಂದು ಊಟ ತಟ್ಟೆ ಊಟ ಹಾಕೊಂಡಿದ್ದೆ ಸರ್. ಊಟ ಮಾಡಕ್ ಬಿಟ್ಟಿಲ್ಲ. ಮಗು ಸೀರೆ ಒಳಗಡೆ ತೊಟ್ಲೊಳಗಡೆ ಮಗು ಮಲ್ಕೊಂತಾ ಇತ್ತು. ಮಗು ಈಗಲೂ ತೊಟ್ಲಲ್ಲಿ ಮಲಗಿದ್ದೆ. ತೊಟ್ಲೊಳಗೆ ಮಗು ಮಲಗಿದ್ದು. ಆ ಮಗು ಅಳ್ತಾ ಇದ್ರೆ ಆ ಮಗುನ ಮಲ್ಗ್ಸಕ್ ಬಿಟ್ಟಿಲ್ಲ ಸರ್. ನಡೀರಿ ಹೊರಗಡೆ ಎತ್ಕೊಂಡೆ ನಾನು. ಎಲ್ಲ ಅಷ್ಟೇ ತರಬಿರಿಲ್ ಬಂದ್ರಲ್ಲ, ಬಂದಿದ ತಕ್ಷಣ ಮಗು ಎತ್ಕೊಂಡೆ. ಮಗು ಅಳ್ತಾ ಇತ್ತು ತೊಟ್ಲಲ್ಲಿ. ಮಗು ನಾನು ತಟ್ಟೆಲಿ ಊಟ ಹಾಕಿದ್ದೆ ಸರ್. ಊಟ ಮಾಡಕ್ ಬಿಡ್ಲಿಲ್ಲ. ನಡೀರಿ ಆಚೆ, ಅದೇನು ಎತ್ಕೊಳ್ಳಿ, ಏನ್ ಬೇಕು ಎತ್ಕೊಳ್ಳಿ, ನಡೀರಿ ಆಚೆ, ನಡೀರಿ ಹೊರಗಡೆ ಅಂತ ತುಂಬಾ ಪ್ರೆಷರ್ ಆಗ್ತದೆ. ನನಗೆ ಹಿಂಸೆ ತಾಳಕ್ಕಾಗ್ತದೆ. ಒಂದು ಸ್ವಲ್ಪ ಬೇಜಾರಾಯ್ತು. ರೂಮ್ ಒಳಗಡೆ ಹೋಗಿ ಸೀರೆ ತಗೊಂಡು ಹ್ಯಾಂಗ್ ಮಾಡ್ಕೊಳಕ್ ಹೋದೆ ಸರ್. ಹೌದು ಸರ್. ಈ ತರ ಎಲ್ಲ ಆಯ್ತಲ್ಲ ಅಂತ ಮಾನಕಂಜಿ ಬಾಗ್ಲ ಹಾಕೊಳಕ್ ಹೋದೆ. ಎಲ್ಲ ಜನಗಳ ಮುಂದೆ ಮಾನ ತೆಗೆದ್ರು ಅವರು. ಎಲ್ಲ ಅದು ಸ್ವಲ್ಪ ಬೇಜಾರಾಯ್ತು ಅಂತ ಹೇಳಿ ಅವರು ಸೀರೆ ಹಾಕೊಳಕ್ ಹೋಗಿದ್ದಕ್ಕೆ ಮಿಷಿನ್ ಅಲ್ಲಿ ಆಚೆ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಎಲ್ಲ ಬೈದ್ ಹಾಕ್ಬಿಟ್ರು. ಅವ್ರಿಗೆ ಕರುಣೆ ಬಂದಿಲ್ಲ. ಏನಿಂತ ಕೆಲಸ ಮಾಡ್ತೀಯ, ಬಾಮ್ಮ ಹೊರಗಡೆ, ನಡಿಯಮ್ಮ ಆಚೆ. ಪೊಲೀಸರು? ಹೌದು ಸರ್. ಕಾಲಿಡ್ಕೊಳಕ್ ಹೋಗಿದ್ದಕ್ಕೆ ಈಗ ಅದ್ರೆ ಏನು ಪ್ರಯೋಜನ ಇಲ್ಲ. ಅರ್ಧ ಗಂಟೆ ಟೈಮ್ ಕೇಳಿದಕ್ಕೆ ನಿಮ್ದು 3 EMI ಏನಿದೆ ಕ್ಲಿಯರ್ ಮಾಡ್ಕೊಡ್ತೀವಿ ಕೊಡಿ ಅಂದಿದ್ದಕ್ಕೆ ಇಲ್ಲ 6 ಲಕ್ಷ ದುಡ್ಡು ಮಡ್ಗಿ ಇಲ್ಲ ಮನೆಯಿಂದ ಆಚೆ ನಡೀರಿ ಅಷ್ಟೇ. ಅದು ಕಟ್ಟಕ್ಕೂ ಅವಕಾಶ ಕೊಟ್ಟಿಲ್ಲ. ಪೂರ್ತಿ 6 ಲಕ್ಷ ಕಟ್ಬೇಕು ಈಗ ಅಷ್ಟೇ, ಇಲ್ಲ ಅಂದ್ರೆ ಮನೆಯಿಂದ ಆಚೆ ಹೋಗ್ತಾರೆ ಅಂದ್ಬಿಟ್ಟು ಎಲ್ಲರೂ ಆಚೆ ಕಳಿಸಿ ಬೀಗ ಆದ್ಮೇಲೆ ಆಚೆ ಏನ್ ಮಾಡಿದ್ರು ನೀವು? ಏನು ಮಾಡಲಿಲ್ಲ ಸರ್. ನನ್ನ ಮಗು ಎತ್ಕೊಂಡು ಅಲ್ಲೇ ಕೂತ್ಕೊಂಡೆ. ಇವ್ರು ಸೀಸ್ ಮಾಡ್ಕೊಂಡು ಹೊರಟೋದ್ರು. ಆಮೇಲೆ ನಮ್ಮ ರಿಲೇಟಿವ್ ನಮ್ಮ ಅಣ್ಣ ಬಂದು ಇಲ್ಲೇ ಪಕ್ಕದಲ್ಲಿ ನಮ್ಮ ಅತ್ತೆ ಮನೆ ಇದೆ, ಅಲ್ಲಿ ಕರ್ಕೊಂಡು ಹೋದ್ರು ಸರ್. ನಿಮ್ಮ ತಾಯಿ ಯಾಕೆ ನೇಣ ಸರ್ ಇದಕ್ಕೆ ಮಾಡೋದು ಸರ್. ನೇಣ ಮುಂದೆಗಡೆ ಟೇಬಲ್ ಹಾಕೊಂಡು ಸೀಸ್ ಮಾಡ್ಬಿಟ್ಟಿದ್ರಲ್ಲ, ಒಳಗಡೆ ಬರೋದು. ಮಾಡಿದ ಮೇಲೂ ನಾವು ನಮ್ಮ ಇವರು ನಮ್ಮ ಅತ್ತೆ ಮಗ, ನಮ್ಮ ತಂದೆ ತಂಗಿ ಮಗ, ಅವ್ರ ಮನೇಲೆ ನಾವು 1 ವಾರ ಇದ್ದಿತ್ತು. ಸೊ ಅದಾದ್ಮೇಲೆ ನಾವು ಅದೇ ಮನೆಯಿಂದಾನೇ ಕೆಲ್ಸಕ್ಕೆ ಹೋಗಕ್ಕೆ ಅಂತ ಹೋಗ್ತಾ ಇದ್ರು. ಸೊ ಇಲ್ಲಿ ನಾವು ತುಂಬಾ ಪ್ರಯತ್ನ ಪಟ್ವಿ ಸರ್. ನಮ್ದು ಒಂದು 13 ಗುಂಟೆ ಜಮೀನ್ ಇದೆ. ಆ ಜಮೀನ ಸೇಲ್ ಮಾಡಿ ಇದು ಮನೆ ಓಪನ್ ಮಾಡಿಸ್ಬೇಕು. ಯಾಕಂದ್ರೆ ಎಲ್ಲ ಹೋಯ್ತಾ ಬತ್ತಾ ಆಗ್ತಾ ಇತ್ತು. ನಮ್ಮ ತಂದೆ, ನಾನು, ನಮ್ಮ ತಾಯಿ, ನಮ್ಮ ಅಕ್ಕ, ನನ್ನ ತಮ್ಮ, ಮತ್ತೆ 3 ಮಕ್ಕಳು, ಯಜಮಾನರು, ಇಷ್ಟು ಜನನ ಸಾಕ್ತಿದ್ರೆ ನಮ್ಮ ತಾಯಿ, ನನ್ನ ತಮ್ಮ. ಜಾನಪದ ಹಾಡು ಹೇಳ್ತಾ ಇದ್ರು. ಕಲಾವಿದರು ಸೋಬನೆ ಪದಗಳು ಮತ್ತೆ ಜನಪದ ಗೀತೆ, ಪ್ರಶಸ್ತಿ ಪತ್ರಗಳೆಲ್ಲ ಇದೆ ಸರ್.